ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ ಕರಗೂರು. ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮದಲ್ಲಿ ದೇಶದ ಮುಂದಿನ ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಮುಂದಿನ ದಿನಗಳಲ್ಲಿ ದೇಶದ ಹವಾಮಾನ ಸ್ಥಿತಿಗತಿ ಹೇಗಿರುತ್ತೆ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರದಲ್ಲಿ ಏನೆಲ್ಲ ಒಂದು ಹವಾಮಾನ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಹಾಗೆಯೇ ಎಲ್ಲೆಲ್ಲಿ ಮಳೆಯಾಗುತ್ತೆ ಕುರಿತು ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸಾಧ್ಯವಾದಷ್ಟು ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ವೀಕ್ಷಕರೇ. ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಉಪಗ್ರಹ ಚಿತ್ರವನ್ನು ನೀವಿಲ್ಲಿ ಗಮನಿಸ್ಬೋದು. ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಿಗೆ ಹೊಂದ್ಕೊಂಡಂತೆ ದಟ್ಟವಾದಂಥ ಮೋಡದ ಸಾಲನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾದ ಒಂದು ಕೊಂಕಣ ತೀರ ಪ್ರದೇಶ, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂತೆ ಆಂಧ್ರ ಪ್ರದೇಶ, ತೆಲಂಗಾಣ, ಒರಿಸ್ಸಾ, ಪಶ್ಚಿಮ ಬಂಗಾಳಕ್ಕೆ ಹೊಂದ್ಕೊಂಡಂತೆ ವ್ಯಾಪಕವಾದಂಥ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಏನಪ್ಪ ಸೂಚಿಸ್ತಿದೆ ಅಂದರೆ, ಮುಂದಿನ 2-3 ದಿನಗಳಲ್ಲಿ ನಾನು ಏನಿಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಪ್ರದೇಶದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ವೀಕ್ಷಕರೇ. ಹಾಗೆಯೇ ಕೇರಳದ ಕರಾವಳಿ ತೀರ ಪ್ರದೇಶ, ಕೇರಳದ ಘಟ್ಟ ಪ್ರದೇಶದಲ್ಲಿ ಅಂದರೆ ಕೇರಳದ ಪತ್ತನಂತಿಟ್ಟ, ಅದೇ ನಾವೇನು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಹೇಳ್ತೀವಿ, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರ್ತಕ್ಕಂಥ ಒಂದು ಜಿಲ್ಲೆ ಇದು ಪತ್ತನಂತಿಟ್ಟ. ಹಾಗೆಯೇ ಇಡುಕ್ಕಿ ಆಗಿರ್ಬೋದು, ಎರ್ನಾಕುಲಂ ಆಗಿರ್ಬೋದು, ತ್ರಿವೇಂದ್ರಂಗೆ ಸೇರಿದಂತೆ ಮುಂದಿನ 48 ಗಂಟೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಕರ್ನಾಟಕದ ಕರಾವಳಿ ತೀರ ಪ್ರದೇಶ, ಕರ್ನಾಟಕದ ಘಟ್ಟ ಪ್ರದೇಶ, ಕರ್ನಾಟಕದ ಮಲೆನಾಡು ಭಾಗ, ಹಾಗೆ ಕರ್ನಾಟಕದ ಒಳನಾಡು ಭಾಗದಲ್ಲಿ ಕೂಡ ಮಳೆಯಾಗುತ್ತೆ. ಕರ್ನಾಟಕದ ದಕ್ಷಿಣ ಭಾಗದ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಗೆಯೇ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಗೆ ಚಿತ್ರದುರ್ಗ, ಹಾಗೆ ದಾವಣಗೆರೆಗೆ ಹೊಂದ್ಕೊಂಡಂತೆ ಕೂಡ ಮಳೆಯಾಗುತ್ತೆ. ಹಾಗೆ ತಮಿಳುನಾಡಿನ ಬಹುತೇಕ ಪ್ರದೇಶದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶದಲ್ಲೂ ಕೂಡ ಮಳೆಯಾಗುತ್ತೆ. ಹಾಗೆ ತೆಲಂಗಾಣದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಒರಿಸ್ಸಾದಲ್ಲೂ ಕೂಡ, ಒರಿಸ್ಸಾದ ಒಂದು ಕರಾವಳಿ ತೀರ, ಒರಿಸ್ಸಾದ ಭುವನೇಶ್ವರ, ಬಾಲ್ಸೂರ್, ಕಟಕ್, ಈ ಒಂದು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣ ಕಂಡುಬರ್ತಾಯಿದೆ. ಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಮುಂದಿನ ಒಂದು 2-3 ದಿನಗಳಲ್ಲಿ ಈಶಾನ್ಯ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಅಸ್ಸಾಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ ಈ ಒಂದು ಭಾಗದಲ್ಲಿ ವ್ಯಾಪಕವಾದಂಥ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ನಾವು ಉತ್ತರ ಭಾರತವನ್ನು ನೋಡೋದಾದರೆ, ಉತ್ತರ ಭಾರತದ ಬಿಹಾರ, ಉತ್ತರ ಪ್ರದೇಶದ ಬಹುತೇಕ ಭಾಗದ ಅಲ್ಲಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಹಾಗೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಹಾಗೂ ಮಧ್ಯಪ್ರದೇಶದ ಬಹುತೇಕ ಪ್ರದೇಶದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣ ಗೋಚರ ಆಗ್ತಾಯಿದೆ. ಛತ್ತೀಸ್ಗಢ, ಜಾರ್ಖಂಡ್ನಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಆದರೆ ಉತ್ತರ ಭಾರತದ ದಿಲ್ಲಿ, ಪಂಜಾಬ್, ಹರಿಯಾಣ, ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಒಂದು ಹೆಚ್ಚಿನ ಬದಲಾವಣೆ ಕಂಡುಬರ್ತಾ ಇಲ್ಲ. ಇಲ್ಲಿ ಅತಿ ಹೆಚ್ಚು ಒಂದು ಬಿಸಿಲಿನ ಪ್ರಕೋಪ ಇರುತ್ತೆ. 47ರಿಂದ 48 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈ ಒಂದು ಭಾಗದಲ್ಲಿ ಮುಂದಿನ 3-4 ದಿನಗಳಲ್ಲಿ ದಾಖಲಾಗತಕ್ಕಂಥ ಸಾಧ್ಯತೆ ಇದೆ. ಜೈಪುರ ಆಗಿರ್ಬೋದು, ಜೋಧ್ಪುರ ಆಗಿರ್ಬೋದು, ಜೈಸಲ್ಮೇರ್ ಆಗಿರ್ಬೋದು, ಹಾಗೆಯೇ ಗಂಗಾನಗರ ಅಂದರೆ ರಾಜಸ್ಥಾನದ ಬಹುತೇಕ ಭಾಗದಲ್ಲಿ ಮುಂದಿನ 48 ಗಂಟೆಯಲ್ಲಿ ಅತಿ ಹೆಚ್ಚು ಹೀಟ್ ವೇವ್ ಅಂತ ಹೇಳ್ತೀವಿ, ಒಂದು ತಾಪಮಾನ, ಅತಿಯಾದಂಥ ಒಂದು ತಾಪಮಾನ ಇರುತ್ತೆ. ಹಾಗೆ ಗುಜರಾತ್ ಕಂಡುಕೊಂಡಂತೆ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗೆ ಭಾರತ ಪಾಕಿಸ್ತಾನ ಗಡಿ ಭಾಗ ಕಂಡುಕೊಂಡಂತೆ ಜಮ್ಮು ಮತ್ತು ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ, ಮುಜಾಫರ್ಪುರಕ್ಕೆ ಸೇರಿದಂತೆ ಕೂಡ ಹಗುರ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಹಾಗೆ ಲಡಾಖ್ ಒಂದು ಈ ಪ್ರದೇಶದಲ್ಲೂ ಕೂಡ, ಲಡಾಖ್ ಅಂದರೆ ಚೈನಾದ ಒಂದು ಗಡಿ ಭಾಗ ಕಂಡುಕೊಂಡಂತೆ ಕೂಡ ಮಳೆಯಾಗ್ತಕ್ಕಂಥ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣ ಗೋಚರ ಆಗ್ತಿದೆ. ಹಾಗೆ ಹಿಮಾಚಲ ಪ್ರದೇಶದ ಕುಲು, ಮನಾಲಿ, ಧರ್ಮಶಾಲಾಕ್ಕೆ ಹೊಂದ್ಕೊಂಡಂತೆ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನೇಪಾಳ ಹಾಗೂ ಭಾರತದ ಗಡಿ ಭಾಗ ಹೊಂದ್ಕೊಂಡಂತೆ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ನಾವು ಇಲ್ಲಿ ನೋಡೋದಾದರೆ ದಕ್ಷಿಣ ಭಾರತದ ಕಡೆ ನಾವು ನೋಡೋದಾದರೆ, ದಕ್ಷಿಣ ಭಾರತದ ಬಹುತೇಕ ಪ್ರದೇಶದಲ್ಲಿ ಮುಂದಿನ 2-3 ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ ವೀಕ್ಷಕರು. ಹಾಗೆ ಮೇ ತಿಂಗಳ 24 ಕಳೆದ ಮೇಲೆ ಮೇ 25 ಇಲ್ಲಿ 26ರ ಒಂದು ಆಸ್ಪಾಸ್ನಲ್ಲಿ ಬಂಗಾಳಕೊಲ್ಲಿಯಲ್ಲಿ ಒಂದು ಸರ್ಕ್ಯುಲೇಷನ್ ಉಂಟಾಗ್ತಿದೆ. ಅಂದರೆ ಡೀಪ್ ಡಿಪ್ರೆಷನ್, ಒಂದು ವಾಯುಭಾರ ಕುಸಿತವಾಗಿ ಮಾರ್ಪಾಡುಗೊಂಡು ಒಂದು ಪ್ರಬಲ ಚಂಡಮಾರುತವಾಗಿ ಇದು ರೂಪುಗೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಚಂಡಮಾರುತ ಉತ್ತರ ದಿಕ್ಕಿನತ್ತ ಚಲಿಸ್ತಕ್ಕಂಥ ಸಾಧ್ಯತೆ ಇದೆ. ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳದ ಒಂದು ಗಡಿಭಾಗ ಹೊಂದ್ಕೊಂಡಂತೆ, ಒರಿಸ್ಸಾದ ಬಾಲ್ಸೂರು ಹಾಗೂ ಕೇಂದ್ರಪಾಡ, ಮಹಾಪಾಡ ಜಿಲ್ಲೆಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಈ ಒಂದು ಪ್ರದೇಶದ ನಡುವೆ ಈ ಚಂಡಮಾರುತ ಹಾದು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಇದು ಇಲ್ಲಾಂದರೆ ಒಂದು ವೇಳೆ ಏನಾದರೂ ತನ್ನ ದಿಕ್ಕನ್ನು ಬದಲಿಸಿದೆ ಆದರೆ ಬಾಂಗ್ಲಾದೇಶದ ಕಡೆ ಕೂಡ ಚಲಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತವೆ. ಈ ಒಂದು ವಿದ್ಯಮಾನ ಉಂಟಾಗ್ತಕ್ಕಂಥದ್ದು ಮೇ ತಿಂಗಳ 25 ಕಳೆದ ನಂತರ, ಅಂದರೆ ಮೇ 26, 27, 28ರ ನಡುವೆ ಚಂಡಮಾರುತ ಉತ್ತರ ದಿಕ್ಕಿನತ್ತ ಇಲ್ಲ ಬಾಂಗ್ಲಾದೇಶದ ಅಂದರೆ ಈಶಾನ್ಯ ಈ ಭಾಗದತ್ತ ಚಲಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತೇವೆ.
ಹಾಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಅಂಥ ಹೆಚ್ಚಿನ ಒಂದು ಬದಲಾವಣೆ ಕಂಡುಬರ್ತಿಲ್ಲ. ಮುಂದಿನ ಜೂನ್ 1, ಜೂನ್ 2ರ ವೇಳೆಗೆ ಮುಂಗಾರು ಮಾರುತ ಕೇರಳವನ್ನು ಪ್ರವೇಶ ಮಾಡುತ್ತೆ. ಕೇರಳ, ಕರ್ನಾಟಕದ ಕರಾವಳಿ, ಗೋವಾದ ಕೊಂಕಣ ತೀರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ. ಒಂದು ವೇಳೆ ಏನಾದರೂ ಪ್ರತಿಕೂಲ ಹವಾಮಾನ ಉಂಟಾಗಿದೆ ಆದರೆ, ಅರಬ್ಬಿ ಸಮುದ್ರದಲ್ಲಿ ಏನಾದರೂ ಚಂಡಮಾರುತ ಸಂಭವಿಸಿದೆ ಆದರೆ, ಇದು ಮಾನ್ಸೂನ್ನ ಮೇಲೆ ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ವೀಕ್ಷಕರೇ, ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತಕ್ಕಂಥ ಚಂಡಮಾರುತ ದೇಶದ ಪೂರ್ವೋತ್ತರ ಭಾಗದಲ್ಲಿ ಅಂದರೆ ಒರಿಸ್ಸಾ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಹಾಗೆ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಬಹುತೇಕ ಭಾಗದಲ್ಲಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆಯೇ ಈ ಚಂಡಮಾರುತದ ಪ್ರಭಾವದಿಂದ ಉತ್ತರ ಭಾರತದ ಬಹುತೇಕ ಅಂದರೆ ಬಿಹಾರ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಈ ಒಂದು ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ, ಹಾಗೆ ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ ಈ ಭಾಗದಲ್ಲಿ ಈ ವಿಪರೀತವಾದಂಥ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು ಮೇ 25ರ ನಂತರ. ಅಲ್ಲಿಯ ತನಕ ನಾವು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ಹಾಗೆಯೇ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ದೇಶದ ಕೋಟ್ಯಂತರ ರೈತರ ಒಂದು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು, ನಾಗರಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಒಂದು ಹವಾಮಾನ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾರು ಕೂಡ ಇದುವರೆಗೂ ಈ ಒಂದು ಮಾಹಿತಿಯನ್ನು ನೀಡ್ತಾ ಇಲ್ಲ. ಕರ್ನಾಟಕದಲ್ಲಿ ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥ ಕನ್ನಡದ ಏಕೈಕ ಚಾನಲ್ ಯಾವುದಾದ್ರೂ ಇದ್ದರೆ ಅದು ನನ್ನ ಚಾನಲ್. ವೀಕ್ಷಕರೇ, ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರ್ಕೂರು. ನಮಸ್ಕಾರ ವೀಕ್ಷಕರೇ.